ನಮಸ್ಕಾರ ವೀಕ್ಷಕರೇ, ಭಕ್ತಿ ಸಮಾಚಾರಕ್ಕೆ ಸ್ವಾಗತ. ಎಲ್ಲರಿಗೂ ನಾಡಹಬ್ಬ ದಸರಾ ಹಾಗೂ ನವರಾತ್ರಿಯ ಶುಭಾಶಯಗಳು. ನಾಡಹಬ್ಬ ದಸರಾ ಇಡೀ ಕರುನಾಡಿಗೆ ಕಳೆಗಟ್ಟುವ ಹಬ್ಬ. ದಸರಾ ಅಂದರೆ ಕೂಡಲೇ ತಲೆಗೆ ಪಟ್ಟನೆ ಬರೋದು ಅಂಬಾರಿ ಮೇಲೆ ಚಾಮುಂಡಿ ತಾಯಿ ಹಾಗೆ ದಸರಾ ಗೊಂಬೆಗಳು. ವರ್ಷಕ್ಕೊಮ್ಮೆ ನೋಡುವ ಈ ವೈಭವ ಇಡೀ ಜಗತ್ತಿಗೆ ಪ್ರಸಿದ್ಧಿ. ಎಷ್ಟು ಬಾರಿ ನೋಡಿದರೂ ಮತ್ತೆ ಮತ್ತೆ ನೋಡಬೇಕು ಎನಿಸುವಷ್ಟು ಸುಂದರವಾಗಿರುತ್ತೆ ದಸರಾ ಉತ್ಸವ. ದಸರಾ ಹಬ್ಬದಲ್ಲಿ 10 ದಿನಗಳು ಇಡುವ ದಸರಾ ಬೊಂಬೆಗಳು ಮೇನ್ ಅಟ್ರಾಕ್ಷನ್. ದಸರಾ ಗೊಂಬೆಗಳನ್ನು ನೋಡುವುದೇ ಒಂದು ಚೆಂದ. ಪಟ್ಟದ ಗೊಂಬೆಯ ಜೊತೆಗೆ ಹಲವು ರೀತಿಯಲ್ಲಿ ಕಾಣಿಸಿಕೊಳ್ಳುವ ಗೊಂಬೆಗಳು ಕಣ್ಮನ ಸೆಳೆಯುತ್ತ. ಇಂತಹ ಸುಂದರವಾದ ಕ್ಷಣಗಳನ್ನು ಮಂಡ್ಯದ ಶ್ರೀರಂಗಪಟ್ಟಣದ ಒಬ್ಬರ ಮನೆಯಲ್ಲಿ ಕಣ್ತುಂಬಿಕೊಳ್ಳಬಹುದು. ಈ ಮನೆಯಲ್ಲಿ ಸುಮಾರು 30 ವರ್ಷದಿಂದ 3000ಕ್ಕೂ ಹೆಚ್ಚು ಗೊಂಬೆಗಳನ್ನು ದಸರಾ ಟೈಮ್ನಲ್ಲಿ ಇಡ್ತಾರೆ. ಈ ಬಾರಿಯೂ ಸಾವಿರಾರು ಗೊಂಬೆಗಳನ್ನು ಇಟ್ಟಿದ್ದಾರೆ. ಹೇಗಿದೆ ಬೊಂಬೆಗಳ ಸೊಬಗು ಅಂತ ನೋಡೋಣ ಬನ್ನಿ. ಮನೆಯ ತುಂಬ ಗೊಂಬೆಗಳು, ಅದನ್ನು ನೋಡೋಕ್ಕೆ ದಿನಾನೂ ನೂರಾರು ಜನ ಇಲ್ಲಿಗೆ ಬರ್ತಿದ್ದಾರೆ. ಈ ಮನೆಯನ್ನು ಗೊಂಬೆ ಮನೆ ಅಂತಾನೂ ಕರೀತಾರೆ. ದಶಾವತಾರ, ವಿಶ್ವರೂಪ ದರ್ಶನ, ಪದ್ಮಾವತಿ ಸಮೇತ ಶ್ರೀನಿವಾಸ, ಅಷ್ಟಲಕ್ಷ್ಮಿ, ಮೈಸೂರು ರಾಜ ದರ್ಬಾರ್, ವಾದ್ಯಗಳು, ಅಂಬಾರಿ, ಚಾಮುಂಡಿ ತಾಯಿ, ನೃತ್ಯ ಪ್ರದರ್ಶನ, ವಿವಿಧ ಶೈಲಿಯ ಗೊಂಬೆಗಳು, ಪುಟ್ಟ ಪುಟ್ಟ ಬೊಂಬೆಗಳಿಂದ ಹಿಡಿದು ದೊಡ್ಡ ಗಾತ್ರದ ಬೊಂಬೆಗಳನ್ನು ಇಲ್ಲಿ ನೋಡಬಹುದು. ದೇವರ ಕಥೆಗಳನ್ನು ಸಾರುವ ಬೊಂಬೆಗಳು ಸಹ ನಾವು ಗಮನಿಸಬಹುದು. ಶ್ರೀರಂಗಪಟ್ಟಣದಲ್ಲಿ ಅರ್ಚಕರಾದ ಕೃಷ್ಣ ಶರ್ಮಾ ದಂಪತಿ ದೇಶದ ವಿವಿಧ ಸ್ಥಳಗಳಿಂದ ಗೊಂಬೆಗಳನ್ನು ಖರೀದಿಸಿ ದಸರಾ ಟೈಮ್ನಲ್ಲಿ ಇಡ್ತಿದ್ದಾರೆ. ಒಂದೇ ಜಾಗದಲ್ಲಿ 3000ಕ್ಕೂ ಹೆಚ್ಚು ಗೊಂಬೆಗಳನ್ನು ನೋಡಲು ಜನರಿಗೂ ಸಹ ಅವಕಾಶ ನೀಡಿದ್ದಾರೆ. ನಮ್ಮ ಈ ದಸರಾ ಸಂಪ್ರದಾಯ ನಮ್ಮ ತಾಯಿಯವರು ನಡೆಸ್ಕೊಂಡು ಬರ್ತಾ ಇದ್ರು. ಅವರ ಮಾರ್ಗದರ್ಶನದಿಂದ ಇವತ್ತಿನ ದಿನ ನಾವು ಈ ಒಂದು ದಸರಾ ಸಮಯದಲ್ಲಿ ಈ ಗೊಂಬೆ ಪ್ರದರ್ಶನ ಮಾಡ್ತಾ ಇದ್ದೀವಿ. ಹಂತವಾಗಿ ನಾವು ಬೇರೆ ಊರಿಗೆ ಹೋದಾಗ ನಮ್ಮ ಎಲ್ಲಿ ಗೊಂಬೆಗಳು ಚೆನ್ನಾಗಿ ಕಾಣುತ್ತೋ ಆ ಗೊಂಬೆಗಳನ್ನೆಲ್ಲ ತೊಗೊಂಡು ಅದನ್ನು ಕಲೆಕ್ಟ್ ಮಾಡಿ ಈ ಒಂದು ಮಟ್ಟಕ್ಕೆ ಒಂದು 3000 ಗೊಂಬೆಗಳನ್ನು ಕಲೆಕ್ಷನ್ ಮಾಡಿದ್ವಿ. ಇದರಲ್ಲಿ ಸುಮಾರು ಗೊಂಬೆಗಳು ಬರೀ ಫೇಸ್ ತೊಗೊಂಡು ಆ ಫೇಸ್ಗೆ ನಮ್ಮ ಮನೆಯವರು ಸ್ವತಃ ಅವರೇ ಒಂದು ದೇಹವನ್ನು ರೆಡಿ ಮಾಡಿ ಅಲಂಕಾರಗಳನ್ನು ಮಾಡ್ತಕ್ಕಂಥ ಒಂದು ಕಲೆ ಹೋಗಿದೆ. ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಥರ ಆಗಿ ನಾವು ಒಂದು ಭಗವಂತನ ಆಶೀರ್ವಾದದಿಂದ ದೇವಿಯನ್ನು ಸಂಪ್ರದಾಯವನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು ನಾವು ಒಂದು 40 ವರ್ಷದಿಂದ ಕೂರಿಸ್ತಾ ಇದ್ದೀವಿ. ಪ್ರತಿ ವರ್ಷವೂ ತಪ್ಪದೇ ಕೂರಿಸ್ತೀವಿ. ಇದೇ ಫಸ್ಟ್ ಟೈಮ್ ನಾನು ಈ ಗೊಂಬೆ ಮನೆಗೆ ಬಂದಿರೋದು. ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಇಷ್ಟು ದೊಡ್ಡ ಕಲೆಕ್ಷನ್ಸ್ ನಾವು ಯಾವತ್ತೂ ನೋಡಿರಲಿಲ್ಲ. ಮತ್ತೆ ಮಕ್ಕಳುಗಳಿಗೆ ಹೇಳ್ಕೊಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ವಿಷ್ಣು ಅವತಾರಗಳಾಗ್ಬೋದು, ದುರ್ಗೆಯರ ಅವತಾರಗಳಾಗ್ಬೋದು, ಪ್ರತಿಯೊಂದೂ ತುಂಬಾ ಖುಷಿ ಆಗ್ತಿದೆ ಇದನ್ನ ನೋಡಿ. ಇನ್ನ ಇಲ್ಲಿ ಕಲ್ಚರ್ನ ನಾವು ಮೇಂಟೈನ್ ಮಾಡ್ತಿದ್ದೀವಿ ಅಂತ ನೋಡಿ ತುಂಬಾ ಖುಷಿ ಆಗ್ತಿದೆ. ಅಷ್ಟೇ ಅಲ್ಲ, ಮನೆಗೆ ಗೊಂಬೆಗಳನ್ನು ನೋಡಲು ಬರೋ ಜನರಿಗೆ ನಿಪ್ಪಟ್ಟು, ಚಕ್ಲಿ ಹಾಗೂ ಕುರುಕುಳು ತಿಂಡಿ ನೀಡಿ ಕಳಿಸ್ತಾರೆ. ಈ ಸಾಂಪ್ರದಾಯಿಕ ಗೊಂಬೆ ಪ್ರದರ್ಶನದಲ್ಲಿ ಬೊಂಬೆಗಳಿಗೆ ಮಾಡಿರೋ ಅಲಂಕಾರಕ್ಕೆ ಜನ ಫಿದಾ ಆಗ್ತಿದ್ದಾರೆ. ವಿಡಿಯೋ ಮಾಡೋದ್ರಲ್ಲಿ, ಸೆಲ್ಫಿ ತೆಗೆದುಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ತಿದ್ದಾರೆ. ದಸರಾ ಟೈಮ್ನಲ್ಲಿ ನೀವು ಏನಾದರೂ ಶ್ರೀರಂಗಪಟ್ಟಣ ಕಡೆ ಹೋದರೆ ತಪ್ಪದೆ ಈ ಗೊಂಬೆ ಮನೆ ಹತ್ರ ಹೋಗಿ ಬನ್ನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ.